ಕೆಣಿ ಇದ್ರ ಹಾಲು ಸೇವೆ ಅತ್ತ, ಗಿಡಿ ತಿಂದ್ರ ಹಣ್ಣು ಸೇವೆ ಅತ್ತ. ಹಿರಿಯರ ಮುಪ್ಪಿನ ವಯಸ್ಸಿನವ್ರ ಬಾಯಾಗ ಮಾತು ಸೇವೆ ಅತ್ತ, ಮುಪ್ಪಿನವ್ರ ಬಾಯಾಗ ಮಾತು ಸೇವೆ ಅಂತ ಮಾತನ್ನ ಎಲ್ಲ ಗುರುಗಳ ಮುಂದೆ ಕೇಳಿದ್ರು, ಹೇಳಿದ್ರು. ಇಟ್ಟು ತಕ ಭಾಳ ಆನಂದ ಪಟ್ರಿ. ನಾ ಏನು ಹೇಳಬೇಕು, ಒಬ್ಬವ ರಾಜ ಒಂದು ಊರಾಗ ಸಂಯೋರ ತಯಾರು ಮಾಡಿದ್ದ, ಮಗಳಿಗೆ ಗಂಡನ ತಯಾರು ಮಾಡಿದ್ದ. ತಯಾರು ಮಾಡಿದಾಗ ಏನು ಮಾಡ್ತಿದ್ದ, ಅವ ಏನು ಹೇಳಿದ್ದ, ರಾಜ ಅದ್ರಾಗ ಯಾರು ಜಿಗುತ್ತಾರ ಅವ್ರಿಗೆ ನಾನು ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ಹೇಳಿ ಕುಡಿದುಕೊಂಡು ಇವ್ ಏನು ಮಾಡಿದ, ಎಲ್ಲ ರಾಜಗಳು ಎಲ್ಲರೂ ಬಂದರು. ಬಂದ ಹೊಂಡ ನೋಡ್ತಾರ, ಅದ್ರಾಗ ಹಾವ ಚೋಳ ಮಸುಳಿ ಎಲ್ಲ ಬಿಟ್ಟು ಬಿಟ್ಟಿದ್ದವು. ರಾಜ ಬಿಟ್ಟು ನೋಡಿದ್ರು, ಎಲ್ಲ ರಾಜರು ಬರೋರು ಅವು ಹಾವ ಮಸುಳಿ ನೋಡೋರು ಇದ್ದು ಜೀವ ಎಲ್ಲಿದು ಮರ ಎಲ್ಲಿ ಹೆಣ್ಣು ಅಂತೇಳಿ ಬಿಟ್ಟುಕೊಟ್ಟು ಒಟ್ಟರು ಹೋಗಿಬಿಟ್ರು. ಯಾರೂ ಜಿಗಿಲಿಲ್ಲ. ನನ್ನಂಥದ್ದು ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು. ರಾಜನ ಮುಂದೆ ಅವ್ರು ಸೇವಕರು ಹಿಡ್ಕೊಂಡು ಆದ್ರು, ಸರ್ ಇವ್ ಜಿಗದಾನ್ ನೋಡ್ರಿ ಅಂದ್ರು. ಇವ್ ಜಿಗದಾನ್ ನೋಡ್ರಿ ಅಂದ್ಗಳಿಲ್ಲ. ಅವ್ರು ಏನಂದ್ರು, ಏನಪ್ಪ ಮತ್ತು ನಿನ್ಗೇನು ರೊಕ್ಕ ರೂಪಾಯಿ ಬೇಕೇನು ಅಂದ್ರು. ಯಾರಿಗೆ ಬೇಕು ಮರ ರೊಕ್ಕ ರೂಪಾಯಿ ಬರ್ತಾನೆ ನಿಂತ್ಗಿಟ್ಕೊಂಡು ಅವನೇಲಿ ಕಾಯಿಲಿ ನಾವು ಅಲ್ಲಪ್ಪ ಅಂದ. ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆ ಅಂದಿನಿ, ನನ್ನ ಅರ್ಧ ರಾಜಕೀಯ ಏನಾರ ಬೇಕೇನು ನಿನಗ ಅಂದ. ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ಅಲ್ಲಿ ಮರ ಅದನ್ನು ಅಲ್ಲಿ ಅಂದ. ಅವಂದ, ನನ್ನ ಮಗಳು ಚೆಲುವೆ ಅದಾಳ, ಆಕಿ ಮ್ಯಾಗ ಮನಸ್ಸಿದ್ದಂಗೆ ಐತಿ, ನನ್ನ ಮಗಳ ನಿನಗೆ ಕೊಡ್ಲಿ ಅನ್ನು ಅಂದ. ಯಾರಿಗೆ ಬೇಕು ಮರ ಅದು ಉಪ್ಪಿಲ್ಲ ಕಾರಿಲ್ಲ ಅದೇ ಎಲ್ಲಿ ತಗೊಂಡ್ಮೇಲೆ ಅದನ್ನು ಅಲ್ಲಿ ಅಂದ. ಮತ್ತು ನಿನಗೆ ಏನಾರ ಬೇಕು ಅಂದ. ಎಲ್ಲಿದ್ರಿ ಸುಮ್ಮನೆ ನಿಂತಿದ್ವಿ, ಅವ್ನು ನುಗ್ಸ್ಯಾನ ನಾವು ಹುಡ್ಕಾಡಕತ್ತೀವಿ, ನಾವು ಸಿಗುವಲ್ಲ. ಹಾಗೆ ನಮಗೆ ಇಲ್ಲಿ ಕರ್ಕೊಂಬಂದು ಕುಂದ್ರಿಸ್ಕ್ಯಾರಿಂದ ಬೆಳ್ತಾನೆ ಗದಮಾಕತ್ಯಾರ ತಂಡ್ಯಾರ ಹತ್ತಾಕತ್ತೈತಿ. ನಾವ್ರ ಮುಂದೆ ಎಲ್ಲಿಗೆ ಮುಂದೆ ಊರಿಗೆ ಹೋಗ್ಬೇಕು, ನಾಳೆ ಮುಂಜಾನೆ ಹೊತ್ತು ನೋಡ್ರಪ್ಪ ಅಲ್ಲಿ ಹ್ಞೂ ಅಂದೇವು. ಅವ್ರು ಕೇಳ್ತಾರ, ಯಾರು ಹೇಳ್ಬೇಕು ಇದು ಪರಿಸ್ಥಿತಿ? ಎಲ್ಲಾರ್ದು ಹಿಂಗೆ ಆಗಿಬಿಟ್ಟೈತಿ, ಎಲ್ಲಾರ್ದು ಹಿಂಗೈತಿ. ಇಲ್ಲಿ ಎಲ್ಲರೂ ಹೆಂಗೈತಿ, ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ಮಳೆ ಆದ್ರೂ ತೋದಿತ್ತಂತ ಉಪ್ಪಿನವನ್ ನೆಳ್ತಾನು, ಉಪ್ಪಿನವನ ನೋಡಿ ತೆಂಗಿನಕಾಯಿ ಅವ್ ಸುಳ್ಳ ನೆಳ್ತಾನು. ವಯಸ್ಸು ಆದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿಯ ಸುತ್ತಾರ ಮದ್ವಿ ಆಗಲಿ ಅಂತ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ವಯಸ್ಸಾದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿ ಸುತ್ತಾರ ಮದ್ವಿ ಆಗಲ್ಲ ಅಂತ. ಎಷ್ಟೋ ಮಂದಿ ದೇವರ ಬೇವ್ತಾರ, ಮಕ್ಕಳು ಹೆಚ್ಚಾಗಿ, ಮಕ್ಕಳು ಇಲ್ಲವ್ರು ಹರಕಿ ಹೊರ್ತಾರ ದೇವರ ಗುಡಿಗೆ ಹೋಗಿ. ಬಾಳ್ಯದೊಳಗ ಎಲ್ಲ ಮಂದಿ ನೆಳುತ್ತು ನಡೆದೈತಿ, ನೆಳುತ್ತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗುದೈತಿ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವ್ರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವ್ರು ಅಂತ ಇವತ್ತೆಲ್ಲ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ. ನಾನು ನೋಡಿದ್ರಿ. ನಿಮ್ಗೆಲ್ಲರಿಗೂ ಒಂದು ಮನದ ದೊಡ್ಡ ಶರಣಾರ್ಥಿ ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲ್ಲ, ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಅವನಕಿತ್ತಲು ಅವ್ರಿಗೇನು ಮಾಡಿ ಸನ್ಮಾನ ಮಾಡಿದ್ರಿ, ಅವರೆಲ್ಲ ಮಾಡಿದ್ ಭಾಳ ನೋಡಿ. ನಾನು ನೋಡೀನಿ. ನನಗೂ 70 ಇನ್ನು ಒಂದನ್ನು 2 ಕಂಬಿದ್ದಂಗೆ ಅದಾವ. ಅವಾಗ ಸಾಲಿ ಕಲ್ಯಾಕ ಹೋದಾಗ ಮಂದಿ ನೋಡೀನಿ. ಅವಾಗ ನಾನು ಸಾಲಿ ಕಲ್ಯಾಕ ಹೊಂಟಿದ್ದೀನಿ ರೀ. ಅವಾಗ ಒಬ್ಬ ಮಾಸ್ತರ್ ಭಾಳ ಬೆರಕಿದ್ರು, ಈಗ ಸಂಭಾಯ್ತು ಮಾಸ್ತರ್ಗಳು. ಈಗೇನು ಯಾರು ಬಡಿಯಂಗಿಲ್ಲ. ಈಗ ನೋಡಿದ್ರೆ ಸಾಲ್ಯಾಗ ಮಾಸ್ತರ್ ಬಡಿಯಂಗಿಲ್ಲ, ಮನ್ಯಾಗ ಆದ್ರೆ ಹತ್ತಿನಿ ಹಂಗಿಲ್ಲ, ಲಗ್ನ ಅದ್ರ ಗಂಡು ಕಾಯಿ ಅನ್ನಂಗಿಲ್ಲ. ನೋಡ್ರಿ ಇಲ್ಲ ಹಂಗೈತಿ. ಈಗ ಅವಾಗ ಹಂಗಿದ್ದಿದ್ದಿಲ್ಲ. ಗಂಡುಗಳು ಬಡುತ್ತಿದ್ರು, ಹತ್ತಿಗಳು ಬೇವುತ್ತಿದ್ರು, ಮತ್ತೆ ಮಂದಿ ಮನೆ ಮಗಲವರು ಚಂತಾಗಿ ನಡ್ಲಿಕ್ಕೆ ಅವರು ಬೇವುತ್ತಿದ್ರು. ಆದ್ರೆ ನಾನು ಸಾಲಿಗೆ ಹೊಂಟಿದ್ದಿ. ಹೋಗು ಮುಂದೆ ನಾನು ಒಂದು ತಿಂಗಳನ 2 ತಿಂಗಳು ಹೊಂಟಿದ್ನಿ. ಸುಮ್ಮ ಶಾಣ್ಯಾರೆಲ್ಲ ಮುಂದೆ ಕುಂದಿರ್ತಿದ್ರು, ನಾ ಅವ್ರು ಎಲ್ಲಾರ್ಕಿಂತ ಹಿಂದೆ ಕುಂತ ಒದ್ದು ಹೋಗಿದ್ನಿ. ಏನು ಮಾಡ್ತು, ಒಂದು ಹುಡುಗ ಸಾಲಿ ಬಿಟ್ಟಿತ್ತು. ಮಾಸ್ತರ್ ಏನು ಮಾಡಿಬಿಟ್ಟ, ಅದನ್ನು ಬುಡದು ಬಿಟ್ಟ. ಮಾಸ್ತರ್ ಬಡದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು. ಏನವನು ಬಡದು ನೋಡಿದ್ನಿ, ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ. ಈ ಸಾಲಿ ಬೇಡ, ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ನಿ. ಸಾಲಿಗೆ ಹೋಗತ್ತ ಯಾರು ರಗಡೆ ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ. ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿಗೆ ಹೋಗಲಿಲ್ಲ. ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ, ಎಂಥ ಕಾಯ್ದೆ ತಂದ ತೆಪ್ಕೊಂಡು ನಮ್ಮ ಸರ್ಕಾರ. ಯಾರ ಮ್ಯಾಲ ಯಾರದು ಈಗ ಇಲ್ಲೋ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದುವೆ ಹೆಂಡ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಂಗಿಲ್ಲ, ತುಡುಗು ಮಾಡೋರು. ಈಗ ನೋಡಿ ನಿಮ್ಮ ಮುಂದೆ ಹೇಳ್ತೀನಿ, ಸರ್ಕಾರದು ಅದು ಯಾಕನ್ನಂಗಿಲ್ಲ, ಮನೆಯಾಗ ಹತ್ತಿ ಬೇಳೆ ಏನಾಗಿಲ್ಲ, ಗಂಡ ಕಾಯಿ ಏನಾಗಿಲ್ಲ, ಯಾರು ಯಾಕನ್ನಂಗಿಲ್ಲ.
ಹಂಗೆ ನೆಳೆದು ಬಿಟ್ಟೈತಿ. ಅವಾಗ ಮಾಸ್ತರ್ ಬಿಡ್ತಿದ್ರ ನೋಡಿ ಪಾಟಿ ಚೀಲ ಬಗಲಾಗ ಇಟ್ಕೊಂಡು ಸುಮ್ ಗುಡ್ಡಕ್ಕೆ ದನಕ್ಕೆ ಹಾಕೋತ ಹೋಗಿಬಿಟ್ನಿ, ಆಡಕ್ಕೆ ಹಾಕೋತ ಕುರಿಕ್ ಹಾಕೋತ ದನಕ್ಕೆ ಹಾಕೋತ ಹೋಗಿಬಿಟ್ನಿ. ಹೊಳ್ಳಿ ಸಾಲಿಗೆ ಬರಲಿಲ್ಲ. ಮುಂದೆ ನಾ ಸಾಲಿ ಬಿಟ್ಟು 3 ವರ್ಷ ಆಗಿತ್ತು. ನನ್ನ ಹೆಸರು ಸಾಲ್ಯಾಗ ಹೊಂಟಿತ್ತದ. ನಾ ಸಾಲಿಗೆ ಹೋಗಿದ್ದಿಲ್ಲ, ಸಾಲ್ಯಾಗ ಹೆಸರು ಹೋಗಿತ್ತದ. ಹಂಗ ಅಲ್ಲಿ ಹೋಗೋ ಮುಂದೆ ಮಾಸ್ತರ್ಗಳೇ ಅಲ್ಲಿ ಸಿದ್ಧ ಹೊಕ್ಕನ ಅವ್ನು ಹಿಡ್ಕೊಂಬರ, ಅವ್ನು ಹಿಡ್ಕೊಂಬರೋಣ, ಅವ್ನು ಹೊತ್ಕೊಂಬರ ಹುಡುಗರು ಕಳಿಸ್ಬಿಟ್ರು. ಈಗ ಯಾರು ಬರಂಗಿಲ್ಲ. ಅವಾಗ ಬರ್ತಿದ್ರ ಮಾಸ್ತರ್ಗಳಿಗೆ ಇತ್ತು, ಬರ್ತಿದ್ದು. ನನ್ನ ಹುಡುಗರು ಹೊತ್ಕೊಂಬರಾಕ್ ಬಂದ್ರು. ಮತ್ತೆ ಕೇಳ್ತಿ ಬಾಗಿ ಕಲ್ಲು ತಗೊಂಡು ಹೆಗಲ ಮ್ಯಾಗ ಬಾರ್ಕೊಲತ್ತು, ಮಕ್ಕಳ ಯಾರ ಬಂದ್ರೆ ನಿಮ್ಮನ್ನ ನಾದೇ ಬಿಡ್ತಾನೆ ಅಂದೆ. ಅವ್ರ ಮಂದಿ ಹುಡುಗರು ಆಗ ಬರ್ತಾರೆ, ಬಿಟ್ಟು ಹೋಗಿಬಿಟ್ರು ನನ್ನ ಸರಕ್ಕೆ. ಅವತ್ತು ಗುಡ್ಡ ಸೇರಿದವ ಹೊಳ್ಳಿ ಸಾಲಿ ಸೆನೆಯಕ್ಕೆ ಹೋಗ್ಲಿಲ್ಲ. ನಾ ಸಾಲಿ ವಾಲ್ಯ ಅಂದ್ರು ಸಾಲಿ ನನ್ನ ಬಿಡುವಲ್ದು, ಎಲ್ಲ ಕಾಲೇಜಕ್ಕೆ ಸಾಲಿಗಳಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗ್ತಾರ. ನಾವು ಅಲ್ಲಿ ಅಂದ್ರು ಬಿಡುವಲ್ರು. ಎಲ್ಲ ಯೂನಿವರ್ಸಿಟಿಗೂ ಆದ್ರು ಕಾಲೇಜಿಗೂ ಆದ್ರು ವರ್ಷ ಏನು ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಹಾಲಿ ಹುಡುಗ ಅಲ್ಲಿ ಕರ್ಕೊಂಬಂದ್ರು. ನಾ ಸಾಲಿ ಅಲ್ಲಿ ಅಂದ್ರು ನಾನು ಬಿಡುವಲ್ಲ ಮರ. ಇದು ಎಂತದು? ನಾವು ಒಟ್ಟು ಸಾಲಿಗೆ ಒಲ್ಲೆ ಅಂದವ್ರಿ, ಸಾಲಿಗೆ ಒಲ್ಲೆ ಅಂದ ಅವ್ನು ಬಿಟ್ರು. ಯೂನಿವರ್ಸಿಟಿ ಎಲ್ಲ ಯಾವ್ದು ಬಾಂಬೆ ಯೂನಿವರ್ಸಿಟಿ, ಗೋವಾ ಯೂನಿವರ್ಸಿಟಿ, ಮತ್ತು ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ, ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ. ಕಲ್ಲು ಹಿಡ್ಕೊಂಡು ಅಡ್ಯಾಡ ಅವಾಗ ಅವ್ರು ಡಾಕ್ಟರೇಟ್ ಕೊಟ್ಟರು. ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಹೋಗಿ ಸನ್ಮಾನ ಮಾಡೋದು. ಇದೇನು ಸಾಲಿ ಕಲ್ತಿದ್ರ ನಾ ಏನು ಹಾಕಿದ್ದಿ? ಕರೆನ ಹಿಂಗ ಇದ್ದಿದ್ರ ಬರೋಬ್ಬರಿ ಐತಿ. ನಾ ಹಿಂಗಿದ್ದವ ಏನು ಕಲ್ಲು ತಗೊಂಡು ಅಡ್ಯಾಡಿಲ್ಲ. ಈ ಜಗತ್ನ್ಯಾಗ ಹುಚ್ಚರಿಗೆ ಭಾಳ ಕಿಮ್ಮತ್ ಐತಿ, ಶಾಣ್ಯಾರಿಗೆ ಏನು ಕಿಮ್ಮತ್ ಇಲ್ರಿ. ನೀವು ನೋಡ್ಕೋರಿ, ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ. ಯಾರು ಹುಚ್ಚಿರ್ತಾರಲ್ಲ ಅವ್ರಿಗೆ ಎಲ್ಲಾರು ಹೌದೌದು ಅಂತಿರ್ತಾರ. ಅವಾಗ ಎಲ್ಲಿದೊಂಬರ ಕಲ್ಗಿಲಿ ಹೇಟಿಟ್ಟಾರ ಹೌದೌದು ಅಂದ್ಬಿಟ್ಟು ಹೋಗಿ ಬಿಡ್ತಾರಲ್ಲ. ಹಂಗ ಹುಚ್ಚರಿಗೂ ಶಾಣ್ಯರಿಗೆ ಭಾಳ ಕಿಮ್ಮತ್ ಐತಿ. ನಿಜವಾಗ್ಲು ಶಾಣ್ಯರ ಕಿಮ್ಮತ್ ದೊಡ್ಡದಿರ್ತೈತಿ, ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ. ಈಗ ನೋಡ್ರಿ ನೀವು, ಊರಾಗ ಚೇರ್ಮನ್ ಹಾಕಲ್ಲ, ಅವನು ಗಟ್ಟುಣ ಇದ್ದವನ ಹಾಕಾನ. ಮತ್ತು MLA ಆಗ್ಬೇಕಾದ್ರೆ ಅವನು ಕಟ್ಟುಣ ಇದ್ದವನ ಹಾಕಾನ. ಮತ್ತು ಮುಖ್ಯಮಂತ್ರಿ ಆಗವ ಅವನು ಬಾಲ್ಯ ಮಕ್ಕಳು ನೋಡ್ತೀನಿ ಅವನು ಆಗ. ಗಟ್ಟುಳವ್ರಿಗೆ ರೊಟ್ಟಿ ಮಾಡ್ತಾರೋ, ಹೊಸನೇದವ್ರಿಗೆ ನುಚ್ಚು ಮಾಡ್ತಾರ. ಇಂಥ ಕಾಲದೊಳಗೆ ಇವತ್ತ ಇಷ್ಟೆಲ್ಲ ಸಾಲಿ ಕಲ್ತ್ರಿ, ಶಾಣ್ಯಾರಾದೀವಿ, ನಾವೆಲ್ಲ ಮುಂದೆ ಹೋಗೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಎಲ್ಲ ಅಂದ್ರೆ. ನಾನು ನೋಡಾಕತ್ತೀನಿ, ಇಲ್ಲಿ ತನಕ ನೋಡಾಕತ್ತೀನಿ. ಮೊದಲು ನಮ್ಮ ಹಿರಿಯರು ಹೆಂಗೆ ಇರ್ತಾರೆ? ನಮ್ಮ ಹಿರಿಯರು ಅಂದ್ರೆ ಒಂದಿಟ್ಟು ಪಲ್ಯ, ಅಡಿಯಾಣ ಪಲ್ಯ ಹರ್ಕೊಂಬಂದ್ರೆ ಅದನ್ನ ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ. ಯಾಕಂದ್ರೆ ಕಣ್ಣು ನಟ್ರ ಪಲ್ಯ ಶೈ ಆಗಂಗಿಲ್ಲ ಅಂತೇಳಿ ಅದನ್ನ ಉಡಿಯಾಗಿ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗೆ ಇಟ್ಕೊಂಡು ತಿಂತಿದ್ರು. ಈಗ ಏನಾದ್ರೂ ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರ. ನಮ್ಮ ಮನ್ಯಾಗ ಹಿಂಗೈತಿ ನೋಡ್ರಿ, ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರ. ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರ. ಅವಾಗ ಹೆಂಗಿತ್ತು ಅಂದ್ರೆ, ಒಂದೇನ ಹೆಣ್ಣು ಮಕ್ಕಳಿಗೆ ಲಗ್ನ ಮಾಡ್ಕೊಡ್ಬೇಕಂದ್ರೆ, ಮನ್ಯಾಗ ಲಗ್ನ ಮಾಡ್ಬೇಕಂದ್ರೆ ಹಿರಿಯರು ಹೆಣ್ಣು ಹುಡುಗರನ್ನು ಕೇಳ್ತಿದ್ದಿಲ್ಲ, ಗಂಡು ಹುಡುಗರನ್ನು ಕೇಳ್ತಿದ್ದಿಲ್ಲ, ಯಾರನ್ನೂ ಕೇಳ್ತಿದ್ದಿಲ್ಲ. ಅವ್ರ ಮನಸ್ಸಿಗೆ ಬರ್ತಿಲ್ವ, ಹಿರಿಯರ ದೈವದವ್ರು ಕೂಡ ಲಗ್ನ ಮಾಡಿಬಿಡ್ತಿದ್ರು. ಆ ಲಗ್ನ ಆತಿಲ್ಲೋ ಅವ್ರ ಮುಂದೆ ಅವ್ರು ಸಣ್ಣ ರಕಣೆ ಮಾಡಿದ್ರೆ ಮುಂದೆ ಅವ್ರು ದೊಡ್ಡವ್ರು ಆದಾಗ ಅವ್ರು ಬಾಳೆಕ ಅವ್ರು ಹತ್ಕೋತಿದ್ರು. ಹೆಂಗಾರ ಮಾಡಿ ಹತ್ಕೋತಿರು. ಅವ್ರು ತಿಳುವಳಿಕೆ ಬರ್ಬೋಡ್ದ 2-3 ಮಕ್ಕಳು ಹಡ್ಕೊಂಡು ಅವ್ರು ಬಾಳೆಗೆ ಹತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು. ಶಾಣ್ಯಾರು ಹಾಕಿದ್ರು, ಎಲ್ಲಾರು ಹೊಂದ್ಕೊಂಡು ಹೋಗಿದ್ರು. ಎಲ್ಲಾರು ಎಂಥ ಕಟ್ಟೈತೆ ಅವ್ರು ಹೊಂದ್ಕೊಂಡು ಹೋಗಿದ್ರು. ಆದ್ರೆ ಈಗ ಏನು ಬಂದೈತಿ, ಪೊಜಿತ್ ಹಿಡಿದು ಬಿಟ್ಟೈತಿ. ಕಂಡಪಟ್ಟಿ ಮಂದಿ ಹುಡುಗರು ಸಾಲಿ ಕಲಿಸಿಬಿಟ್ಟಾರ. ಅವು ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿಯಾಗಿ ಬಂದ್ಬಿಟ್ಟಾವ. ಗಂಡು ಹುಡುಗರಿಗೆ ಶಾಲೆ ಕಲಿಸಿಬಿಟ್ಟಾರ. ಯಾರು ಅಪ್ಪ ಅವನ ಮಾತು ಕೇಳಂಗಿಲ್ಲ, ಅವನ ಮಾತು ಕೇಳಂಗಿಲ್ಲ, ಊರಾಗ ಹಿರಿಯರ ಮಾತು ಕೇಳಂಗಿಲ್ಲ. ಮತ್ತು ಎಲ್ಲರಿಗೂ ಏನಾಗೈತೆ ಅಂದ್ರೆ ನಮ್ಮ ಮಕ್ಕಳು ಸಣ್ಣವರಾಗಲಿ ದೊಡ್ಡವರಾಗಲಿ ಮುಂದೆ ಹೋಗಿ ಏನು ಮಾಡೋದೈತಿ? ಎಲ್ಲೂ ಏನೂ ಇಲ್ಲ. ಮೊದಲು ಏನಿತ್ತಲ್ಲ, ಊಟ ಮಾಡೋದು, ಮಾಡಿದ್ದು, ಇವತ್ತು ಅಟ್ಟ ಐತಿ. ಏನು ನಾವು ಶಾಣ್ಯರಾದ್ರೂ ಇಲ್ಲ, ದೊಡ್ಡವ್ರಾದ್ರೂ ಇಲ್ಲ. ಭಾಳ ಶಾಣ್ಯರಾದ್ರೆ ಮಾನೇನು ಒಂದು ಆಣಿ ಅಟ್ಟೇನ್ರ ಬರ್ತೈತೇನ, ಕೂದಲು ಎಳೆ ಅಟ್ಟ ಇರ್ತೈತಿ. ನೀವು ಎಷ್ಟು ದೊಡ್ಡವರಾದ್ರೂ ಅಟ್ಟ ಇರ್ತೈತ, ಎಲ್ಲೂ ಇರಂಗಿಲ್ಲ. ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಉಳ್ಕೊಂಡು ನಮ್ಮ ಹಿರಿಯರು ಬಂದರು. ಇದು ಯಾವುದು ಎತ್ತಲ್ಲು. ಈಗ ನೋಡ್ರಿ,
ಈ ಎಲ್ಲ ಕಡೆ ನೋಡಾಕತ್ತೀನಿ. ನಾ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ನಿ. 40 ಹುಡುಗರು, 30 ವರ್ಷ 40 ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ. ರೈತರಿಗೆ ಲಗ್ನ ಆಗವ ಮಕ್ಕಳು ಹಂಗ ಅಡ್ಡಾಡ್ತಾವ. ಊರಾಗ ಹೆಣ್ಣು ಮಕ್ಳು ಅದಾವ ಕೊಡೋಲ್ರಿ. ಯಾಕೆ? ನಮ್ಮ ಹುಡುಗನ ನೌಕರಿ ಅವ್ರು ಕೊಡ್ತೀವಿ, ನೌಕರಿ ಅವ್ನು ಕೊಡ್ತೀವಿ ಅಂತಾರ. ನೌಕರಿ ಹೊತ್ತಾರ ಏನು ಇರ್ತೈತ್ರಿ? ಒಂದು ಸಣ್ಣದ ಮ್ಯಾಗಿನ ಹುಡ್ದಾರ ವಾಜ ಇರ್ತೈತೆ. ಅವ್ನು ಕೊಡ್ತೀವಿ ಅಂತಾರ. 1000 ಮಂದಿಗೆ ಅನ್ನ ಹಾಕುವಂತ ದುಡಿದು ಹಾಕು ರೈತಗೆ ಮಕ್ಕಳು ಕೊಡ್ದಾಕ ಮಂದಿ ಒಲ್ವಲ್ಲಿ ಹತ್ತೈತಿ. ಮತ್ತೆ ಎಲ್ಲಿ ತಕ ಇನ್ನು ಮಾಡೋದು? ಇದನ್ನ ಎಲ್ಲಿ ತಕ ಹೋಗೋದಿನ್ನ? ನೀವು ಎಲ್ಲಾರು ಮಕ್ಕಳು ಆದ್ರಿ ಅಂದ್ರೆ ಊರಾಗ ದುಡ್ದು ಹಾಕೋರು ಯಾರು? ನಿಮ್ಗೆಲ್ಲರಿಗೆ ದುಡ್ದು ಹಾಕೋರು ಯಾರು? ಊರಾಗ ಹಿರಿಯರು, ನಿಮ್ಮ ಊರ ಹಿರಿಯರು. ನೀವೇ ಎಲ್ಲಾರು ವಿಚಾರ ಮಾಡ್ಕೋರಿ. ಯಾವ ಸರ್ಕಾರದವ್ರು ಬೇಡ, ಯಾರು ಬೇಡ. ನಿಮ್ಮ ಊರಾಗ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ. ಮತ್ತು ಅದು ಎಂಥ ಮಳ್ಳು ಸರ್ಕಾರ ಐತೆ ಅಂದ್ರೆ, ಸರ್ಕಾರ ಎಂಥ ಮಳ್ಳು ಐತೆ ಅಂದ್ರೆ, ಸಣ್ಣ ಹುಡುಗನ ಲಗ್ನ ಮಾಡ್ತಾರೆ ಹಿರಿಯರು. ತಾವು ಮಾಡ್ಕೊಂಡು ಲಗ್ನ ಮಾಡಿ ಬಾಳ್ಯಾಕೆ ಹಚ್ಚಿರ್ತಾರೆ. ಆ ಲಗ್ನ ಮಾಡಿದವ್ರನ್ನ ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ. ಓಡಿ ಹೋದವ್ರಿಗೆ ಗಪ್ ಇರ್ತಾರೆ. ಓಡಿ ಹೋಗೋರಿಗೆ ಗಪ್ ಇರ್ತಾರ್ರಿ. ಸರ್ಕಾರದವ್ರು ಅವ್ರು ಗಪ್ಪ, ಊರಾನವ್ರು ಕಾಯಿ ಏನೋಲ್ರು ಕುಯ್ ಏನೋಲ್ರು. ಏನು ಪೊಲೀಸರು ಅವ್ರು ಕಾಕಿ ಹಂಗೆ ನೋಡಿದ್ರೆ ಇವರು ಮೊದಲು ಎಂತ ಗಟ್ಟಿ ಬೆಳಕಿರ್ತಾರೆ. ಪೊಲೀಸರು ಬಂದಾರ ಒಟ್ಟು ಗಪ್ ಗಡ್ದು. ಅದಕ್ಕೆ ನಮ್ಮೊಳಗೆ ಜಗಳ ಹಚ್ಚಾರ. ನಮ್ಮೊಳಗೆ ಅವ್ರ ಮನೆ ಅಂತ ಜಗಳ, ಇವ್ರಿಗೆ ಹೇಳೋದು ಇವ್ರ ಮನೆ ಅಂತ ಜಗಳ ಹೋದ, ಅವ್ರಿಗೆ ಹೇಳೋದು ನಮ್ಮೊಳಗೆ ಹತ್ತಿ ಬಿಟ್ಟೈತಿ. ಈ ಉರಿ ನಮ್ಮೊಳಗೆ ಈ ನಿಮ್ಮ ಊರಾನ ಜಗಳ ಊರಾಗಿಸಿ ದಾಟ್ಲಾರ್ದಂಗೆ ನಿಮ್ಮ ಊರಾಗ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ, ಯಾವುದು ಕೆಟ್ಟಾಗೋದಿಲ್ಲ. ಇಟ್ಟೋತಕ್ಕ ನೀವು ಮಾಡಿದ್ವಿ. ನಾ ಸಣ್ಣವಿದ್ದಾಗ ಒಂದು 3 ಮಾತು ಅದಾವ, ಅವನಟ್ಟು ಹೇಳ್ತೀನಿ. ಯಾವ ಅಂದ್ರೆ, ಮಾಸ್ತರ್ ಹುಡುಗರನ್ನ ಬಡ್ದಿದ್ದ. ಅವ್ರು ನಾನು ನೋಡಿಲ್ಲ, ಅವ್ರು ಆ ಮಾಸ್ತರ್ ಬಡ್ದಾವ. ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು. ನಟ್ ಕಡಿ ಅವ್ರು 4 ಮಂದಿ ಇದ್ರು, ಮಾತಾಡ್ತಿದ್ರು. ಅವ್ರು ನಟ್ ಕಡಿ ಅವ್ರು ಮಾತಾಡ್ತಿದ್ರು. ಏನಾಯ್ತು? ಮಾಸ್ತರ್ ಆ ಹುಡುಗನ ಬಡ್ದು ಬಿಟ್ಟಿದ್ದ. ಬಡ್ಗಣ ಹೋಗಿ ಕುರ್ಚಿ ಹಿಂಗೆ ಇದ್ದಿದ್ದಿಲ್ಲ ಅವಾಗ, ಒಳಗೆ ಕಿಂಡಿರ್ತಿದ್ವು. ಕುರ್ಚಿ ಕಟ್ಟಿಗೆ ಕುರ್ಚಿ ಇರ್ತಿದ್ದಲ್ಲ. ಅವ್ರು ಏನು ಮಾಡ್ಯಾರ? ರೆಪ್ಪಗೋಳಿ ಮುಳ್ಳು ತಂದು ಇಟ್ಟು ಬಿಟ್ಟಾರ. ಅದ್ರಾಗ ಇಟ್ಟಾರ 4 ಮಂದಿ ಉಡಾಳ ಹುಡುಗರು ಇಟ್ಟಾವ. ಮಾಸ್ತರ್ ಅಂತ ಬಂದ್ ಕೇಂದ್ರ ಒಟ್ಟು ಗಪ್ಪನ ಕೂತಾರ. ಮಾಸ್ತರ್ ಬಂದು ಕೂತು ಬಿಟ್ಟಾನ, ಕುಂಡಿಗೆ ನಟ್ಟು ಬಿಟ್ಟಾವು. ಯಾವಲೇ ಸುಳಿ ಮಗ ಇಟ್ಟಾವ. ಹಾಳಾಗಿ ಹೋಗ್ಲೇ ನಿಮ್ಮ ಹಾಳಾಗಿ ಹೋಗ್ರಿ ಅಂದ್ ಇವ್ರಿಗೆ ಮತ್ತೆ ತುಡುಗು ಮಾಡ್ದವ್ರಿಗೆ ಯಾವಾಗಲೂ ಡಬಡಬಲ. ಅವ್ ಮಾಸ್ತರ್ ಕಾಯ್ಕೊಂಡು ಕೊಡ್ದು ಅರ್ಧ ಹೊಲಕ್ಕೆ ದಾಟಿದ್ರತ್ತ. ಅಂದ್ಗಳನ್ನ ನೋಡಿ ಎಲ್ಲ ಮಾಡಿ ಅವ ಏನೂ ಅಂದಿಲ್ಲ. ಮಾಸ್ತರ್ ಇದು ಸುಳಿ ಮಕ್ಕಳ ಯಾರು ಇಟ್ಟಿಲ್ಲ, ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟ. ಇಷ್ಟ ಅವ ಅಂದದ್ದು ಇಷ್ಟ. 5 ಮಂದಿ ನೀವು ಮುಂದೆ ಹೇಳ್ತೀನಿ. ಅವ್ರು ಹಾಳಾಗಿ ಅದ್ರ ಸಾಲಿನೂ ಕಲಿಲ್ಲ, ಏನೂ ಕಲಿಲಿಲ್ಲ. ಹ್ಯಾಂಡ್ರು ಮಕ್ಕಳು ಹಾಕೊಂಡು ಗದಮಿ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡಿಯಾಕೆ ಬಂದಿದ್ರು. ಹೇಳ್ತಿದ್ರು ಅವ್ರನ್ನ ಮುಂದೆ, ಏನ್ರಿ ಅಪ್ಪ ಬ್ಯಾಡನ್ನ ಕಲಿ ಮಾಸ್ತರ್ಗೆ ಕುರ್ಚಿದ ಮ್ಯಾಗ ಇವ್ ಇಟ್ಟ, ಇವನ್ ಸಂಬಂಧ ನಾನು ಬಡಿಸ್ಕೊಂಡಿ, ಸಾಲಿ ಬಿಟ್ನಿ, ನಾವು ಬಣಿ ಬಾರ ಇನ್ನ ತಕ ಗುದ್ದಲಿ ಬಿಡುವಲ್ಲ, ನಮ್ಮನ್ನ ಕೈ ಬಿಡುವಲ್ಲ. ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅಂದ್ರು. ಅವ್ರ ಆಶೀರ್ವಾದ ಮಾಡಿದ್ದು ನೀವೆಲ್ಲರೂ ಚಲೋ ಆಗಿರಿ. ಅವ್ರ ಶಾಪ ತಗೊಂಡವ್ರು ಗುದ್ಲಿ ನಟ್ಟು ಕೊಡ್ಕೋತ ಇವಳು ಹಣ್ಣೊಂದಾಗಿ ಅವ್ರು ಹೋಗ್ಯಾರ. ಮತ್ತು ಇನ್ನೂ ಒಂದು ಒಬ್ಬವ ನಾನು ಇಬ್ರು ನೋಡಿ, ಅಪ್ಪನ ಮಗ ಹರ್ಯಕ್ಕೆ ಬಂದು ಅಪ್ಪನ ಮಗ ಬಡದು ಬಿಟ್ಟ. ಮುದಕ್ಕೆ ಏನತ್ತು? ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರೆ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದಕ್ಕೆ ಉರ್ಲಿ ಹಾಕೊಂಡು ಸತ್ತು ಬಿಡ್ತಿ. ಮುದಕ್ಕೆ ಸತ್ತು ಕೂಡ್ಲೇನ ಮುಂದೆ ಅವೇನು ಅಪ್ಪನ ಬಡ್ದವಾಗ ಮುಂದೆ ನಾನು ಅಲ್ಲೇ ನಮ್ಮ ಮನೆ ಮಕ್ಕಳು ಅದು ಅವಾಗ 2 ಗಂಡು ಮಕ್ಕಳು ಹುಟ್ಟಿದ್ವು. ಅಪ್ಪನ ಬಡ್ದವಾಗ ಅಪ್ಪ ಸತ್ತಿಂದ ಅವಾಗ 2 ಗಂಡು ಮಕ್ಕಳು ಹುಟ್ಟಿದ್ವು. ಆ ಗಂಡು ಮಕ್ಕಳು ದೊಡ್ಡ ಅದು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು 74 ಮಾತಾದ ಹೇಳುದು. ಮುಂದೆ ಅದು ಎಲ್ಲ ದೊಡ್ಡವಾಗಿ ಮಕ್ಕಳು ಹರ್ಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡ್ದ ಎಲ್ಲ ಬಾರ್ದು. ಮುಂದೆ ಅವರು ತಯಾರಾಗಿ ನಾವು ಏನೋ ಜಗಳ ಬತ್ತು, ಉಳ್ಳುಳಿಸ್ಯಾಡಿ ಅಪ್ಪನ ಹಾಕಿ ಕಡ್ತಾ ಕೊಟ್ರು. ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ, ಮಾಡಿದವ್ರಿಗೆ ಮಾಡ್ಯಾ ಆಕತಿ, ನೀಡ್ದ ಆಕತಿ. ದೇವ್ರ ಕಡೆ ನ್ಯಾಯ ಇರ್ತೈತೆ. ಅದು ಅಂದ ಕೂಡಲೇ ನಾವು ಏನಂದ, ಅವ್ನು ಕಡ್ದು ಮುಸ್ತಿನ ತೇಳಿ ಬೆಡಗಿ ತಗೊಂಡು ಕಡ್ಡಿ ತಗೊಂಡು ಇಟ್ಟು ತೆಗ್ದ ಮನ್ಯಾಗ ಅವ್ರು ಮುಚ್ಚೆ ಬಿಡ್ತೀನಿ ಅಂತೇಳಿ ಆ ಮುದುಕಿ ಬಂದು ನನ್ನ ಹತ್ತೇರಿ ಬತ್ತು. ಏಸಿದಪ್ಪ ಹಿಂಗೆ ಮಾಡಕತ್ತ ನಿಮ್ಮ ಮಾವ ಹುಡುಗರು ಕೊಳ್ಳಿಯಕ್ಕೆ ಕರ್ಕೊಂಡಿರ್ದ. ಯಾಕೆ ಅಂದ, ನನ್ನ ಮ್ಯಾಗ ಕೈ ಮಾಡ್ಯಾರ ಅವ್ರ ಅಂದ. ಹೌದಾ, ಏನು ಮಾಡಿದಾರ ಅವ್ರು ನಿನ್ಗೆ? ನಾನು ಇಬ್ಬರು ಕೂಡಿ ಬಡ್ದಾರ ಅಂದ.
ಮತ್ತು ನೀ ಏನು ಮಾಡಿದೆ? ನಾ ಸುಮ್ಮ ಇದ್ದು ಪಡ್ದಾರ ನಾವು ಅವ್ರು ಕಡ್ದು ಮುಸ್ತೀನಿ ಅರ್ಥ ತೆಗ್ದೇನೆ ಅಂದ. ತ್ಯಾಗ ಮುಸ್ತೀವ ಏನು ಕಂಪ್ಲೇಂಟ್ ಕೊಟ್ಟು ನೀನು ಒಳಗೆ ಹೋಗಿ ಸಂದೀವ ಅಂದೆ. ಯಾಕಂದ್ರೆ ನೀನು ಕಸುವದಿ ಬಡುತ್ತಿನತ್ತೇಳೆ ಕಡ್ಲಿ ಇಟ್ಕೊಂಡಿ ತೆಗ್ದಿ, ಮತ್ತು ನೀನು ನಿಮ್ಮ ಅಪ್ಪನ ಬಡ್ದಿದ್ದಿ. ಅವ ಅದ ಕಂಬಕ್ಕೆ ಅಲ್ಲೇ ತೊಲಿಗೆ ಉರ್ಲಿ ಹಾಕೊಂಡ ನೀನು ಹಾಗೆ ಅಲ್ಲೇ ಐತಿ ಬಿಚ್ಚಿದ. ಮೊದಲು ನೀ ಯಾವ್ದು ಕೆಲಸ ಮಾಡೋದ ನನ್ನ ಮೊದಲು ನೀ ಕೆಲಸ ಮಾಡ್ದ. ನಿಮ್ಮ ಅಪ್ಪಗ ನೀ ಬಡ್ದೈತಿ, ನಿನ್ನ ಮಕ್ಕಳನ್ನ ಬಡ್ದಾರು ಕಡ ಆತ ಮುಚ್ಚಿ ಬಿಡೋದು ತೆಗ್ಗ. ಇನ್ನೂ ಒಂದು ಒಬ್ಬಾಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ, ಇದು ಎಲ್ಲ ಕಣ್ಣಾರೆ ಕಂಡದ್ದೆ. ಮತ್ತೆ ಎಲ್ಲ ಊರಾಗೂ ಇರ್ತೈತಿ, ಅದೇನು ಇರೋಂಗಿಲ್ಲ. ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಮುಂದೆ ಇಂತ ಸತ್ಯನ ಬಿಚ್ಚಿಡ್ಬೇಕು, ಸುಳ್ಳು ಹೇಳ್ಬಾರ್ದು. ಆ ಮುದುಕಿನ ಈಗ ಸೊಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು ಮುಪ್ಪಾದ ಮುದುಕಿ, ಆ ಮುದುಕಿನ ಏನು ಮಾಡಿಬಿಟ್ಟು ಹೊಲ್ಲಾಗಿಟ್ಟು ಉಪವಾಸ ವನವಾಸ ಮಾಡ್ಕೊಂಡು ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಮಣ್ಣು ಕೊಟ್ಟರು. ಎಲ್ಲ ಆತು. ಈಕಿಗೂ 4-5 ಮಕ್ಕಳು ಹುಟ್ಟಿದ್ದು. ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರೆಯಾಗಿ ಹೋಗಿಬಿಟ್ರು. ಈಕಿನೂ ಮುಖ್ಯ ಕೈ ಹಿಡ್ಕೊಂಡು ಬಂದಿದ್ದಳು. ಈಕಿಗೆ ಬಂದು 10 ಪಾಳೆ ಬಂದಾಗ ಈಕಿನ ಯಾರು ಒಬ್ಬ ಸ್ವಸ್ಥರು ನೆಂಬಲಿಲ್ಲ, ಮಕ್ಕಳು ನೆಂಬಲಿಲ್ಲ. ಗಂಡನ ಬಿಟ್ಟು ಹೋಗಿ ಒಬ್ಬಾಕಿನ ಹೊಲ್ಲಾಕ ಕೂತು ನಾನು ಮುಂದೆ ನಾವು ಹೊಕ್ಕಿನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಯವ್ವ ಎಲ್ಲಿ ಹೊಕ್ಕಿ ಇಲ್ಲೇ ಇರು ಬ್ಯಾಡ ಆತ ಅಂದೇವಿ. ಆದ್ರೆ ಏನು ಮಾಡ್ತೀವಿ ಮುದುಕಿ ಆಕಿ ಹೆಂಗೆ ಬಾಯಾಗಿ ಬಿದ್ದು ಏನೋ ಹೊಕ್ಕಿನ ಹೊರಗೆ ನಾನು ತುಂಬೈತಿ, ನಂದು ಬಂದೈತಿ, ನಾನು ಹೊಕ್ಕಿನ ಅಂದ್ರೆ ಯವ್ವ ನಿನಗೂ ಏನು ನಿಮ್ಮ ಅತ್ತಿಗೆ ಮಾಡಿದ್ದು, ನಿನಗೂ ಪ್ರಯಾಣ ಬಂದಿರಬೇಕು, ಅದೇನು ದೊಡ್ಡಾಗ ಅಂದ ಇವತ್ತು ಹೇಳ್ದ ಮುದುಕಿ ಹೋಗಿ ಬಾಯಾಗಿ ಬಿದ್ಬಿಟ್ಟು. ಅತ್ತಿನೂ ಅದ ಬಾಯಾಗಿ ಬಿದ್ದಳು, ಸೊಸಿನೂ ಅದ ಬಾಯಾಗಿ ಬಿದ್ದಳು. ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ, ನೀವು ಈ ಕೈಲೇ ಮಾಡಿದ್ದು ಈ ಕೈಲೇ ಉಣ್ಣೋದಂತೂ ಎಂದೂ ತಪ್ಪಿಲ್ಲ. ನೋಡ್ಕೋರಿ, ಕೌರವ್ರ ಕೆಣಿ ಇದ್ರ ಹಾಲು ಸೇಮಿ ಅತ್ತ, ಗಿಡಿ ತಿಂದ್ರ ಹಣ್ಣು ಸೇಮಿ ಅತ್ತ. ಹಿರಿಯರ ಮುಪ್ಪಿನ ವಯಸ್ಸಿನವ್ರ ಬಾಯಾಗ ಮಾತು ಸೇಮಿ ಅತ್ತ, ಮುಪ್ಪಿನವ್ರ ಬಾಯಾಗ ಮಾತು ಸೇಮಿ ಅಂತ ಮಾತನ್ನ ಎಲ್ಲ ಗುರುಗಳ ಮುಂದೆ ಕೇಳಿದ್ರು, ಹೇಳಿದ್ರು. ಇಟ್ಟು ತಕ ಭಾಳ ಆನಂದ ಪಟ್ರಿ. ನಾ ಏನು ಹೇಳಬೇಕು, ಒಬ್ಬವ ರಾಜ ಒಂದು ಊರಾಗ ಸಂಯೋರ ತಯಾರು ಮಾಡಿದ್ದ, ಮಗಳಿಗೆ ಗಂಡನ ತಯಾರು ಮಾಡಿದಾಗ ಏನು ಮಾಡ್ತಿದ್ದ ಅವ ಏನು ಹೇಳಿದ್ದ, ರಾಜ ಅದ್ರಾಗ ಯಾರು ಜಿಗುತ್ತಾರ ಅವ್ರಿಗೆ ನಾನು ಮಗಳು ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ಹೇಳಿ ಕುಡಿದ್ಕೊಂಡು ಇವ್ ಏನು ಮಾಡಿದ, ಎಲ್ಲ ರಾಜಗಳು ಎಲ್ಲರೂ ಬಂದ್ರು. ಬಂದ ಹೊಂಡ ನೋಡ್ತಾರ, ಅದ್ರಾಗ ಹಾವ ಚೋಳ ಮಸುಡಿ ಎಲ್ಲ ಬಿಟ್ಟಿದ್ದವು. ರಾಜ ಬಿಟ್ಟು ನೋಡಿದ್ರು, ಎಲ್ಲ ರಾಜರು ಬರೋರು ಹಾವ ಮಸುಡಿ ನೋಡೋರು ಇದು ಜೀವ ಎಲ್ಲಿದು ಮರ ಎಲ್ಲಿ ಹೆಣ್ಣು ಅಂತೇಳಿ ಬಿಟ್ಟುಕೊಟ್ಟು ಒಟ್ಟರು ಹೋಗಿಬಿಟ್ರು. ಯಾರೂ ಜಿಗಿಲಿಲ್ಲ. ನನ್ನಂಥದ್ದು ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು. ರಾಜನ ಮುಂದೆ ಅವ್ರು ಸೇವಕರು ಹಿಡ್ಕೊಂಡು ಆದ್ರು, ಸರ್ ಇವ್ ಜಿಗದಾನ್ ನೋಡ್ರಿ ಅಂದ್ಗಳಿಲ್ಲ. ಅವ್ರು ಏನಂದ್ರು, ಏನಪ್ಪ ಮತ್ತು ನಿನ್ಗೇನು ರೊಕ್ಕ ರೂಪಾಯಿ ಬೇಕೇನು ಅಂದ್ರು. ಯಾರಿಗೆ ಬೇಕು ಮರ ರೊಕ್ಕ ರೂಪಾಯಿ ಬರ್ತಾನೆ ನಿಂತ್ಗಿಟ್ಕೊಂಡು ಅವನೇಲಿ ಕಾಯಿಲಿ ನಾವು ಅಲ್ಲಪ್ಪ ಅಂದ. ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆ ಅಂದಿನಿ, ನನ್ನ ಅರ್ಧ ರಾಜಕೀಯ ಏನಾರ ಬೇಕೇನು ನಿನಗೆ ಅಂದ. ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ಅಲ್ಲಿ ಮರ ಅದನ್ನು ಅಲ್ಲಿ ಅಂದ. ಅವಂದ ನನ್ನ ಮಗಳು ಚೆಲುವೆ ಅದಳ, ಆಕಿ ಮ್ಯಾಗ ಮನಸ್ಸಿದ್ದಂಗೆ ಐತಿ, ನನ್ನ ಮಗಳ ನೀನು ಕೊಡ್ಲಿ ಅನ್ನು ಅಂದ. ಯಾರಿಗೆ ಬೇಕು ಮರ ಅದು ಉಪ್ಪಿಲ್ಲ ಕಾರಿಲ್ಲ ಅದೇಲಿ ತಗೊಂಡ್ಮೇಲೆ ಅದನ್ನು ಅಲ್ಲಿ ಅಂದ. ಮತ್ತು ನಿನಗೆ ಏನಾರ ಬೇಕು ಅಂದ. ಎಲ್ಲಿದ್ರಿ ಸುಮ್ಮನೆ ನಿಂತಿದ್ವಿ, ಅವ್ನು ನುಗ್ಸ್ಯಾನ ನಾವು ಹುಡ್ಕಾಡಕತ್ತೀವಿ, ನಾವು ಸಿಗುವಲ್ಲ. ಹಾಗೆ ನಮಗೆ ಇಲ್ಲಿ ಕರ್ಕೊಂಬಂದು ಕುಂದ್ರಿಸ್ಕ್ಯಾರಿಂದ ಹೇಳ್ತಾರೆ, ಗದಮಾಕತ್ತಾರ ತಂಡ್ಯಾರ ಹತ್ತಾಕತ್ತೈತಿ. ನಾವ್ರ ಮುಂದೆ ಎಲ್ಲಿಗೆ ಮುಂದೆ ಊರಿಗೆ ಹೋಗ್ಬೇಕು, ನಾಳೆ ಮುಂಜಾನೆ ಹೊತ್ತೊಂಡ್ರಪ್ಪ ಅಲ್ಲಿ ಹ್ಞೂ ಅಂದೇವು. ಅವ್ರು ಕೇಳ್ತಾರೆ, ಯಾರು ಹೇಳ್ಬೇಕು ಇದು ಪರಿಸ್ಥಿತಿ? ಎಲ್ಲಾರ್ದು ಹಿಂಗೆ ಆಗಿಬಿಟ್ಟೈತಿ, ಎಲ್ಲಾರ್ದು ಹಿಂಗೈತಿ. ಇಲ್ಲಿ ಎಲ್ಲರೂ ಹೆಂಗೈತಿ, ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ಮಳೆ ಆದ್ರೂ ತೋದಿತ್ತಂತ ಉಪ್ಪಿನವನ್ನ ಹೇಳ್ತಾನು, ಉಪ್ಪಿನವನ ನೋಡಿ ತೆಂಗಿನಕಾಯಿ ಅವ್ ಸುಳ್ಳ ಹೇಳ್ತಾನು. ವಯಸ್ಸು ಆದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿಯ ಸುತ್ತಾರ ಮದ್ವಿ ಆಗಲಿ ಅಂತ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ್ಣಂಗೆ ಎಲ್ಲರೂ ನೆಳ್ಳವರು. ವಯಸ್ಸಾದವ್ರು ಅಂತಾರ ಮದ್ವಿ ಯಾಕಾದೇವಂತ, ಹರಿಯದವ್ರು ದೇವ್ರ ಗುಡಿ ಸುತ್ತಾರ ಮದ್ವಿ ಆಗಲ್ಲ ಅಂತ. ಎಷ್ಟೋ ಮಂದಿ ದೇವರ ಬೇವ್ತಾರ, ಮಕ್ಕಳು ಹೆಚ್ಚಾಗಿ ಮಕ್ಕಳು ಇಲ್ಲವ್ರು ಹರಕಿ ಹೊರ್ತಾರ ದೇವರ ಗುಡಿಗೆ ಹೋಗಿ.
ಬಾಳ್ಯದೊಳಗೆ ಎಲ್ಲ ಮಂದಿ ನೆಳುತ್ತು ನಡೆದೈತಿ, ನೆಳುತ್ತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗುದೈತಿ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವ್ರು. ಉಪ್ಪಿನವನ್ನ ನೋಡಿ ತೆಂಗಿನಕಾಯಿ ಅನ್ನಂಗೆ ಎಲ್ಲರೂ ನೆಳ್ಳವ್ರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ. ನಾನು ನೋಡಿದ್ರಿ. ನಿಮ್ಗೆಲ್ಲರಿಗೂ ಒಂದು ಮೊದಲ ದೊಡ್ಡ ಶರಣಾರ್ಥಿ ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲ್ಲ, ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಅವನಕಿತ್ತಲು ಅವ್ರಿಗೆ ಏನು ಮಾಡಿ ಸನ್ಮಾನ ಮಾಡಿದ್ರಿ, ಅವರೆಲ್ಲ ಮಾಡಿದ್ ಭಾಳ ನೋಡಿ. ನಾನು ನೋಡೀನಿ. ನನಗೂ 70 ಇನ್ನು ಒಂದನ್ನು 2 ಕಂಬ ಇದ್ದಂಗೆ ಅದಾವ. ಅವಾಗ ಸಾಲಿ ಕಲ್ಯಾಕ ಹೋದಾಗ ಮಂದಿ ನೋಡೀನಿ. ಅವಾಗ ನಾನು ಸಾಲಿ ಕಲ್ಯಾಕ ಹೊಂಟಿದ್ದೀನಿ ರೀ. ಅವಾಗ ಒಬ್ಬ ಮಾಸ್ತರ್ ಭಾಳ ಬೆರಕಿದ್ರು. ಈಗ ಸಂಭಾಯ್ತು ಮಾಸ್ತರ್ಗಳು ಈಗೇನು ಯಾರು ಬಡಿಯಂಗಿಲ್ಲ. ಈಗ ನೋಡಿದ್ರೆ ಸಾಲ್ಯಾಗ ಮಾಸ್ತರ್ ಬಡಿಯಂಗಿಲ್ಲ, ಮನ್ಯಾಗ ಹೋದ್ರೆ ಹತ್ತಿನಿ ಹಂಗಿಲ್ಲ, ಲಗ್ನ ಅದ್ರ ಗಂಡು ಕಾಯಿ ಅನ್ನಂಗಿಲ್ಲ. ನೋಡ್ರಿ ಇಲ್ಲ ಹಂಗೈತಿ. ಈಗ ಅವಾಗ ಹಂಗಿದ್ದಿದ್ದಿಲ್ಲ. ಗಂಡುಗಳು ಬಡುತ್ತಿದ್ರು, ಹತ್ತಿಗಳು ಬೆವುತ್ತಿದ್ರು, ಮತ್ತೆ ಮಂದಿ ಮನೆ ಮಗಲವರು ಚಂತಾಗಿ ನಡ್ಲಿಕ್ಕೆ ಅವರು ಬೆವುತ್ತಿದ್ರು. ಆದ್ರೆ ನಾನು ಶಾಲೆಗೆ ಹೊಂಟಿದ್ದೆ. ಹೋಗು ಮುಂದೆ ನಾನು ಒಂದು ತಿಂಗಳನ 2 ತಿಂಗಳು ಹೊಂಟಿದ್ನಿ. ಸುಮ್ಮ ಶಾಣ್ಯಾರೆಲ್ಲ ಮುಂದೆ ಕುಂದಿರ್ತಿದ್ರು, ನಾ ಅವ್ರಿಗೆಲ್ಲರ್ಕಿಂತ ಹಿಂದೆ ಕುಂತು ಒದ್ದು ಹೋಗಿದ್ನಿ. ಏನು ಮಾಡ್ತು, ಒಂದು ಹುಡುಗ ಶಾಲೆ ಬಿಟ್ಟಿತ್ತು. ಮಾಸ್ತರ್ ಏನು ಮಾಡಿಬಿಟ್ಟ, ಅದನ್ನು ಬುಡದು ಬಿಟ್ಟ. ಮಾಸ್ತರ್ ಬಡದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು. ಏನವನು ಬಡದು ನೋಡಿದ್ನಿ, ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ. ಈ ಸಾಲಿ ಬೇಡ, ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ನಿ. ಸಾಲಿಗೆ ಹೋಗತ್ತ ಯಾರು ರಗಡೆ ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ. ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿಗೆ ಹೋಗಲಿಲ್ಲ. ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ, ಎಂಥ ಕಾಯ್ದೆ ತಂದ ತೆಪ್ಪು ನಮ್ಮ ಸರ್ಕಾರ. ಯಾರ ಮ್ಯಾಲ ಯಾರದೀಗ ಇಲ್ಲ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದುವೆ ಹೆಣ್ತಿನ ಕಣ್ಣಿ ಕಂಡ್ರು ಹಿಡಿಯಂಗಿಲ್ಲ, ತುಡುಗು ಮಾಡೋರು. ಈಗ ನೋಡಿ ನಿಮ್ಮ ಮುಂದೆ ಹೇಳ್ತೀನಿ, ಸರ್ಕಾರದು ಅದು ಯಾಕೆ ಅನ್ನಂಗಿಲ್ಲ, ಮನೆಯಾಗ ಹತ್ತಿ ಬೇಳೆ ಏನಾಗಿಲ್ಲ, ಗಂಡ ಕಾಯಿ ಏನಾಗಿಲ್ಲ, ಯಾರು ಯಾಕೆ ಅನ್ನಂಗಿಲ್ಲ. ಹಂಗೆ ನಡೆದು ಬಿಟ್ಟೈತಿ. ಅವಾಗ ಮಾಸ್ತರ್ ಬಡುತ್ತಿದ್ರ ನೋಡಿ ಪಾಟಿ ಚೀಲ ಬಗಲಾಗ ಇಟ್ಕೊಂಡು ಸುಮ್ಮ ಗುಡ್ಡಕ್ಕೆ ದನಕ್ಕೆ ಹಾಕೋತ ಹೋಗಿಬಿಟ್ನಿ. ಆಡಕ್ಕೆ ಹಾಕೋತ, ಕುರಿಕ್ ಹಾಕೋತ, ದನಕ್ಕೆ ಹಾಕೋತ ಹೋಗಿಬಿಟ್ನಿ. ಹೊಳ್ಳಿ ಸಾಲಿಗೆ ಬರಲಿಲ್ಲ. ಮುಂದೆ ನಾ ಸಾಲಿ ಬಿಟ್ಟು 3 ವರ್ಷ ಆಗಿತ್ತು. ನನ್ನ ಹೆಸರು ಸಾಲ್ಯಾಗ ಹೊಂಟಿತ್ತದ. ನಾ ಸಾಲಿಗೆ ಹೋಗಿದ್ದಿಲ್ಲ, ಸಾಲ್ಯಾಗ ಹೆಸರು ಹೋಗಿತ್ತದ. ಹಂಗ ಅಲ್ಲಿ ಹೋಗೋ ಮುಂದೆ ಮಾಸ್ತರ್ಗಳೇ ಅಲ್ಲಿ ಸಿದ್ಧ ಹೊಕ್ಕನ ಹಿಡ್ಕೊಂಬರ, ಅವ್ನು ಹಿಡ್ಕೊಂಬರೋಣ, ಅವ್ನು ಹೊತ್ಕೊಂಬರ ಹುಡುಗರು ಕಳಿಸ್ಬಿಟ್ರು. ಈಗ ಯಾರು ಬರಂಗಿಲ್ಲ. ಅವಾಗ ಬರ್ತಿದ್ರ ಮಾಸ್ತರ್ಗಳಿಗೆ ಇತ್ತು, ಬರ್ತಿದ್ದು. ನನ್ನ ಹುಡುಗರು ಹೊತ್ಕೊಂಬರಾಕ್ ಬಂದ್ರು. ಮತ್ತೆ ಕಳ್ತಿ ಬಾಗಿ ಕಲ್ಲು ತಗೊಂಡು ಹೆಗಲ ಮ್ಯಾಗ ಬಾರ್ಕೊಲತ್ತು. ಮಕ್ಕಳ ಯಾರ ಬಂದ್ರೆ ನಿಮ್ಮನ್ನ ನಾದೇ ಬಿಡ್ತಾನೆ ಅಂದೆ. ಅವ್ರ ಮಂದಿ ಹುಡುಗರು ಆಗ ಬರ್ತಾರೆ, ಬಿಟ್ಟು ಹೋಗಿಬಿಟ್ರು ನನ್ನ ಸರಕ್ಕೆ. ಅವತ್ತು ಗುಡ್ಡ ಸೇರಿದವ ಹೊಳ್ಳಿ ಸಾಲಿ ಸೆನೆಯಕ್ಕೆ ಹೋಗ್ಲಿಲ್ಲ. ನಾ ಸಾಲಿ ವಾಲ್ಯ ಅಂದ್ರು ಸಾಲಿ ನನ್ನ ಬಿಡುವಲ್ದು. ಎಲ್ಲ ಕಾಲೇಜಕ್ಕೆ ಸಾಲಿಗಳಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗ್ತಾರ. ನಾವು ಅಲ್ಲಿ ಅಂದ್ರು ಬಿಡುವಲ್ರು. ಎಲ್ಲ ಯೂನಿವರ್ಸಿಟಿಗೂ ಆದ್ರು, ಕಾಲೇಜಿಗೂ ಆದ್ರು, ವರ್ಷ ಏನು ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಹಾಲಿ ಹುಡುಗ ಅಲ್ಲಿ ಕರ್ಕೊಂಬಂದ್ರು. ನಾ ಸಾಲಿ ಅಲ್ಲಿ ಅಂದ್ರು ನಾನು ಬಿಡುವಲ್ಲ ಮರ. ಇದು ಎಂಥದು? ನಾವು ಒಟ್ಟು ಸಾಲಿಗೆ ಒಲ್ಲೆ ಅಂದವ್ರಿ. ಸಾಲಿಗೆ ಒಲ್ಲೆ ಅಂದವನ್ ಬಿಟ್ಟರು ಯೂನಿವರ್ಸಿಟಿ ಎಲ್ಲ ಯಾವುದು ಬಾಂಬೆ ಯೂನಿವರ್ಸಿಟಿ, ಗೋವಾ ಯೂನಿವರ್ಸಿಟಿ, ಮತ್ತು ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ, ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ. ಕಲ್ಲು ಹಿಡ್ಕೊಂಡು ಅಡ್ಯಾಡವಾಗ ಅವ್ರು ಡಾಕ್ಟರೇಟ್ ಕೊಟ್ಟರು. ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡೋಗಿ ಸನ್ಮಾನ ಮಾಡೋದು. ಇದೇನು ಸಾಲಿ ಕಲ್ತಿದ್ರ ನಾ ಏನು ಹಾಕಿದ್ದಿ? ಕರೆನ ಹಿಂಗ ಇದ್ದಿದ್ರ ಬರೋಬ್ಬರಿ ಐತಿ. ನಾ ಹಿಂಗಿದ್ದವ ಏನು ಕಲ್ಲು ತಗೊಂಡು ಅಡ್ಯಾಡಿಲ್ಲ. ಈ ಜಗತ್ನ್ಯಾಗ ಹುಚ್ಚರಿಗೆ ಭಾಳ ಕಿಮ್ಮತ್ತೈತಿ, ಶಾಣ್ಯಾರಿಗೆ ಏನು ಕಿಮ್ಮತ್ತಿಲ್ರಿ. ನೀವು ನೋಡ್ಕೋರಿ, ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ. ಯಾರು ಹುಚ್ಚಿರ್ತಾರಲ್ಲ ಅವ್ರಿಗೆ ಎಲ್ಲರೂ ಹೌದೌದು ಅಂತಿರ್ತಾರ. ಅವಾಗ ಎಲ್ಲಿದಂಬರ ಕಲ್ಗಿಲ್ಲಿ ಹೇಟಿಟ್ಟಾರ ಹೌದೌದು ಅಂದ್ಬಿಟ್ಟು ಹೋಗಿ ಬಿಡ್ತಾರಲ್ಲ. ಹಂಗೆ ಹುಚ್ಚರಿಗೂ ಶಾಣ್ಯರಿಗೆ ಭಾಳ ಕಿಮ್ಮತ್ತೈತಿ. ನಿಜವಾಗ್ಲೂ ಶಾಣ್ಯರ ಕಿಮ್ಮತ್ತು ದೊಡ್ಡದಿರ್ತೈತಿ, ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ. ಈಗ ನೋಡ್ರಿ ನೀವು, ಊರಾಗ ಚೇರ್ಮನ್ ಹಾಕಲ್ಲ, ಅವನು ಗಟ್ಟುಣ ಇದ್ದವನ ಹಾಕಾನ. ಮತ್ತು MLA ಆಗ್ಬೇಕಾದ್ರೆ ಅವನು ಕಟ್ಟುಣ ಇದ್ದವನ ಹಾಕಾನ. ಮತ್ತು ಮುಖ್ಯಮಂತ್ರಿ ಆಗವ ಅವನು ಬಾರ್ಲೆ ಮಕ್ಕಳು ನೋಡ್ತೀನಿ ಅವನು